ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳಿಕೊಡ್ತಾ ಇದ್ದೇನೆ ಅಂದ್ರೆ ಕೇವಲ 90 ದಿನಗಳಲ್ಲಿ ಇವತ್ತು ಮನೆ ಇಲ್ಲದವರಿಗೆ ಉಚಿತವಾಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಮನೆ ಮಂಜೂರಾತಿಯನ್ನ ಸಂಪೂರ್ಣವಾಗಿ ಪಡೆಯಬಹುದು. ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು, ಯಾಕಂದ್ರೆ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಒಂದು ಮನೆ ಮಾಡಿಕೊಡಿ ಅಂದ್ರೆ ಸಾಕಷ್ಟು ಹಣವನ್ನ ಕೊಡಬೇಕಾಗತ್ತೆ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ನೇರವಾಗಿ ನೀವೇನ್ ಮಾಡಬಹುದು, ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಅಥವಾ ಆನ್ಲೈನ್ ಸೆಂಟರ್ ಒಳಗೆ ಹೋಗಿ ನೀವೇನ್ ಮಾಡಬಹುದು, ಅರ್ಜಿಯನ್ನ ಹಾಕಿದ್ರೆ ಕೇವಲ 90 ದಿನಗಳಲ್ಲಿ ನಿಮಗೆ ಮನೆ ಅಪ್ರೂವಲ್ ಆಗಿ ಸಂಪೂರ್ಣವಾಗಿ ಬರುತ್ತೆ. ನೀವು ಉಚಿತವಾಗಿ ಮನೆಯನ್ನ ಕಟ್ಟಿಸ್ಕೊಳ್ಳಿಕ್ಕೆ ಕೇವಲ 90 ದಿನಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ಇವತ್ತು ಕೇಂದ್ರ ಸರ್ಕಾರದಿಂದ ಮನೆ ಮಂಜೂರಾಗುತ್ತೆ. ಆ ಒಂದು ಮನೆಯನ್ನ ನೀವೇನ್ ಮಾಡಬಹುದು, ನಿಮ್ಮ ಕನಸಿನ ಮನೆಯನ್ನ ಸಂಪೂರ್ಣವಾಗಿ ಕಟ್ಟಿಸಿಕೊಳ್ಳಬಹುದು. ಓಕೆನಾ. ಮೊದಲಿಗೆ ಯಾವ ರೀತಿಯಾಗಿ ಅದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು, ಯಾವ ಒಂದು ಯೋಜನೆ ಅಡಿಯಲ್ಲಿ ನಾವು ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಅದನ್ನು ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಬೇಕಾಗುತ್ತೆ. ಇದರ ಜೊತೆಗೆ ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ಕೇವಲ 90 ದಿನಗಳಲ್ಲಿ ಉಚಿತವಾಗಿ ಮನೆ ಯಾವ ರೀತಿಯಾಗಿ ಮಂಜೂರಾತಿಯನ್ನ ನಾವು ಪಡೆಯಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವಿಧಾನ ಕೂಡ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಜೊತೆಗೆ ಇವತ್ತೇ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತಹ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಅಥವಾ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುತ್ತಾ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಸ್ನೇಹಿತರೆ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಮೇಲೆ ಇರುವಂತಹ ಒಂದು ಗೂಗಲ್ ಕ್ರೋಮ್ ಒಂದು ಅಪ್ಲಿಕೇಶನ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ನಾವು ಸರ್ಚ್ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಇವತ್ತು ಗ್ರಾಮೀಣ ಆಗಿರಬಹುದು, ನಗರ ಪ್ರದೇಶದಲ್ಲಿ ಇರುವಂತವರು ಇವತ್ತು ಸಹ ನಮಗೆ ಮನೆ ಇಲ್ಲ ಸರ್, ನಾವು ಯಾವುದೋ ಒಂದು ಗುಡಿಸಲಾಗಿರ್ಬೋದು, ಗುಡಿಸಲಂತೂ ಈಗಿಲ್ಲ, ಯಾವುದೋ ಬಾಡಿಗೆ ಮನೆಯಲ್ಲಿ ಅಥವಾ ಒಂದು ಪತ್ರ ಸೆಡ್ ಒಳಗಡೆ ಆಗಿರ್ಬೋದು, ಬೇರೆಯವರ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದೀವಿ, ಸಾಕಷ್ಟು ದಿನಗಳಾಯ್ತು, ನಮಗೆ ಸರ್ಕಾರದಿಂದ ಯಾವುದೇ ರೀತಿಯಿಂದ ನಾವು ಮನೆಗಳ ಪಡೆದಿಲ್ಲ ಅಂದ್ರೆ ನೀವು ಖಂಡಿತವಾಗ್ಲೂ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸುವ ಮುಖಾಂತರ ಕೇವಲ 90 ದಿನಗಳಲ್ಲಿ ನೀವು ಮನೆ ಮಂಜೂರನ್ನ ಸಂಪೂರ್ಣವಾಗಿ ಪಡೆಯಬಹುದು. ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ನೀವು ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಕನ್ನಡದ ಒಳಗೂ ಕೂಡ ಟೈಪ್ ಮಾಡ್ಕೋಬಹುದು. ಯಾಕಂದ್ರೆ ಗೂಗಲ್ ಒಳಗೆ ಇಲ್ಲಿ ವಾಯ್ಸ್ ರಿಕಾಗ್ನಿಷನ್ ಇದ್ದಿರತ್ತೆ, ಧ್ವನಿ ಮೂಲಕ ಹುಡುಕಾಟ ಅಂತ ಇದ್ದಿರತ್ತೆ. ನೀವು ಇದರ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಅಷ್ಟೇ ಸರ್ಚ್ ಮಾಡ್ಕೊಂಡ್ರೆ ಸಾಕು. ಸಂಪೂರ್ಣವಾಗಿ ನಿಮ್ಗೆ ಏನಾಗುತ್ತೆ, ಈ ಒಂದು ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಗಳು ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಇಲ್ಲಿಂದ ಆರ್ಥಿಕ ನೆರವಾಗಿರ್ಬೋದು, ಮನೆ ಆಗಿರ್ಬೋದು, ಯಾವ ರೀತಿಯಾಗಿ ನಿಮ್ಗೆ ಹಣ ಬರುತ್ತೆ ಅನ್ನೋದು ಆಗಿರ್ಬೋದು, ಇಲ್ಲಿ ಅರ್ಜಿ ಸಲ್ಲಿಕೆ ಆನ್ಲೈನ್ ಮೂಲಕ ಅಂತ ಬಂದಿರುತ್ತೆ. ಹೌದಾ, ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅಥವಾ ನೀವೇನ್ ಮಾಡಬಹುದು, ನಿಮ್ಮ ಹತ್ತಿರದಲ್ಲಿರುವಂತಹ CSC ಸೆಂಟರ್ ಗಳಿಗೆ ಹೋಗಿ ಕೂಡ ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಅಪ್ಲಿಕೇಶನ್ ಕೂಡ ನೀವು ವೆರಿಫಿಕೇಶನ್ ಮಾಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಇದ್ದಿರುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಅಂದ್ರೆ ಇದನ್ನ ಸಂಪೂರ್ಣವಾಗಿ ಓದ್ಕೊಂಡ್ರೆ ಸುಮಾರು 2.5 ಇಂದ 3 ಲಕ್ಷದವರೆಗೆ ನಿಮ್ಗೆ ಮನೆ ಕಟ್ಟಲಿಕ್ಕೆ ಇವತ್ತು ಈ ಒಂದು ಯೋಜನೆ ಅಡಿಯಲ್ಲಿ ನೀವೇನ್ ಮಾಡಬಹುದು, ಒಂದು ಸಹಾಯಧನವನ್ನ ಸಂಪೂರ್ಣವಾಗಿ ಪಡೆಯಬಹುದು. ಹಾಗೆ ನಗರ ಪ್ರದೇಶ ಅಂದ್ರೆ PMAYU ಅಂದ್ರೆ ನೀವು ನಗರ ಪ್ರದೇಶ ಅಂತ ಸೆಲೆಕ್ಷನ್ ಮಾಡ್ಕೋಬೇಕು. ಇಲ್ಲ ಸರ್ ನಾವು ಗ್ರಾಮೀಣ ಭಾಗದವರಾಗಿದ್ದೀವಿ ಅಂದ್ರೆ ಗ್ರಾಮೀಣ ಪ್ರದೇಶ ಅಂದ್ರೆ PMAYG ಅಂದ್ರೆ ನೀವು ಗ್ರಾಮೀಣ ಪ್ರದೇಶದವರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ಅವಾಗ ನಾನು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್, ನಾನು ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ PMAY ಅಧಿಕೃತ ವೆಬ್ಸೈಟ್ ಗೆ ಒಂದು ಲಿಂಕ್ ಕೂಡ ಕೊಟ್ಟಿರ್ತಾರೆ. ಕೆಳಗಡೆ ನೋಡಿದಾಗ PMAU ಅಂದ್ರೆ ಅರ್ಬನ್ ಅಂತ ಹೇಳ್ತೀವಿ. ನಾವು ಏನ್ ಮಾಡ್ಬೇಕಾಗಿದೆ, PMAY ಗ್ರಾಮೀಣ ಅಥವಾ ನೀವೇನ್ ಮಾಡಬಹುದು, ಎರಡು ತರ ಹುಡುಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು. ಅವಾಗ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಯಾಕಂದ್ರೆ ಇಲ್ಲಿ ಸಂಪೂರ್ಣವಾಗಿ ಅರ್ಹತೆ ಏನಿರುತ್ತೆ ಅನ್ನೋದು ಕೂಡ ಸಂಪೂರ್ಣವಾಗಿ ನೋಡಿದಾಗ ಆದಾಯದ ಆಧಾರದ ಮೇಲೆ ವಿವಿಧ ಆದಾಯ ಗುಂಪುಗಳಲ್ಲಿ ಉದಾಹರಣೆಗೆ ಅಂತ ನಾವು ನೋಡ್ತೀವಿ, ಇವು ಶಾರ್ಟ್ಕಟ್ ಆಗಿ ಕೊಟ್ಟಿರ್ತಾರೆ. ಈ ಯೋಜನೆ ಅಡಿಯಲ್ಲಿ ಸೇರಿಸಲಾದ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಇರುವವರಿಗೆ ವಿಶೇಷವಾಗಿ ಲಾಭವನ್ನು ಸಂಪೂರ್ಣವಾಗಿ ಪಡೆಯಲಿಕ್ಕೆ ಅವಕಾಶ ಇದ್ದಿರುತ್ತೆ. ಹಾಗಾದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆಯಲ್ಲ ಸರ್, ನಾನು ಸಂಪೂರ್ಣವಾಗಿ ಓದ್ಕೊಂಡಿದ್ದೇನೆ, ಇದರ ಬಗ್ಗೆ ಮಾಹಿತಿ ನನಗೆ ಸಂಪೂರ್ಣವಾಗಿ ಬಂದಿದೆ. ಹಾಗಾದ್ರೆ ನೀವೇನ್ ಮಾಡಬಹುದು, ಇಲ್ಲಿನೂ ಕೂಡ ಒಂದು ಲಿಂಕ್ ಕೊಟ್ಟಿರ್ತಾರೆ. ಡೈರೆಕ್ಟ್ ಆಗಿ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಇಲ್ಲಿ PMAYU ಅಂತ ಇದ್ದಿರುತ್ತೆ, ಇದರ ಮೇಲೆ ಕೂಡ ಕ್ಲಿಕ್ ಅನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಪ್ರಧಾನ ಮಂತ್ರಿ ಒಂದು ಆವಾಸ್ ಯೋಜನೆ ಒಂದು ವೆಬ್ಸೈಟ್ ಗೆ ಸಂಪೂರ್ಣವಾಗಿ ನೀವು ಹೋಗ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಇನ್ನು ಸಾಕಷ್ಟು ವೆಬ್ಸೈಟ್ ಗಳು ಕೂಡ ನಿಮಗೆ ಕೆಳಗಡೆ ಬಂದಿರುತ್ತೆ. ಓಕೆ, ಯೋಜನೆ ಮಾಹಿತಿ ಆಗಿರಬಹುದು, ಇದರ ಮೇಲೆ ಕೂಡ ಕ್ಲಿಕ್ ಅನ್ನು ಮಾಡ್ಕೋಬಹುದು. ಇಲ್ಲಿ ಮಾಡ್ತಿದ್ದಾನೆ ಸಂಪೂರ್ಣವಾಗಿ ನಮಗೆ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಸಲ್ಲಿಸುವಂತ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಅರ್ಬನ್ ಅಂದ್ರೆ ನಗರ ಪ್ರದೇಶದ ಒಂದು ವೆಬ್ಸೈಟ್ ಸಂಪೂರ್ಣವಾಗಿ ಓಪನ್ ಆಗಿದೆ. ಇದರ ಒಳಗಡೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬಹುದು,
ಕಂಪ್ಯೂಟರ್ ಒಂದು ನೇರೆಸ್ಟ್ ಇರುವಂತಹ ಕಂಪ್ಯೂಟರ್ CSC ಸೆಂಟರ್ ಒಳಗೆ ಹೋಗಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲ ಸರ್ ನಾನು ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಆಧಾರ್ ಕಾರ್ಡ್ ತಗೋಬೇಕಾಗತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಮತದಾರ ಗುರುತಿನ ಚೀಟಿ ಆಗಿರಬಹುದು, ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಒಂದು ಆಧಾರ್ ಕಾರ್ಡ್ ಆಗಿರಬಹುದು, ಮತ್ತೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ. ಇವೆಲ್ಲ ದಾಖಲೆಗಳನ್ನ ತಗೊಂಡು ನೀವೇನ್ ಮಾಡಬಹುದು, ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಓಕೆನಾ? ಹಾಗಾದ್ರೆ ನಾನು ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬಹುದು, ಅಪ್ಲೈ ಫಾರ್ PMAY U 2.0 ಅಂತ ಬರ್ತಾ ಇರತ್ತೆ. ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಆನ್ಲೈನ್ ಅರ್ಜಿ ಸಲ್ಲಿಸುವಂತ ಒಂದು ಪೇಜ್ ಕೂಡ ನಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇದರಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನಾವೇನ್ ಮಾಡಬೇಕು, ಇಲ್ಲಿಂದ ಕೆಲವೊಂದಿಷ್ಟು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಕೊಳ್ಳೋಣ. ಈ ಪೇಜ್ ಸಂಪೂರ್ಣವಾಗಿ ಕನ್ನಡದಲ್ಲಿ ಕೂಡ ನಮಗೆ ಓಪನ್ ಆಗುತ್ತೆ. ಇಲ್ಲಿಂದ PMAY U 2.0 ಗೆ ಅರ್ಜಿ ಸಲ್ಲಿಸಿ ಅಂತ ಒಂದು ಹೊಸ ಲಿಂಕ್ ಕೂಡ ನಿಮ್ಗೆ ಕಾಣಿಸ್ತಾ ಇರತ್ತೆ. ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇದರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಯಾವ್ದ್ರ ಮೇಲೆ, ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಏನೋ ಬರ್ತಲ್ಲ ಇದು. ಓಕೆ, ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆದಾಗ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಗಳು ಬರ್ತಾ ಇರತ್ತೆ, ತಲೆ ಕೆಡಿಸ್ಕೋಬಾರ್ದು. ಇಲ್ಲಿ ಅರ್ಜಿ ಸಲ್ಲಿಸಿ ಅಂತ ಬಂದಿರತ್ತೆ, ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಇವತ್ತು ಗೌರ್ಮೆಂಟ್ ಸರ್ಕಾರದಿಂದ ಬರುವಂತಹ ಉಚಿತವಾಗಿ ಮನೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸೋ ಮುಖಾಂತರ ಇಲ್ಲಿ ಬಳಕೆದಾರರ ಒಂದು ಸೂಚನೆ ಅಂತ ಬಂದಿರತ್ತೆ. ಇದನ್ನ ಸಂಪೂರ್ಣವಾಗಿ ಸಮಾಧಾನದಿಂದ ಸಂಪೂರ್ಣವಾಗಿ ಓದ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ, ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಏನೆಲ್ಲ ದಾಖಲೆಗಳು ಬೇಕಾಗತ್ತೆ, ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ, ಇವೆಲ್ಲವನ್ನು ಕೂಡ ಸಮಾಧಾನದಿಂದ ಸಂಪೂರ್ಣವಾಗಿ ಓದ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ. ಎಲ್ಲದಕ್ಕೂ ಕೂಡ ನಾನು ಒಪ್ಪಿಕೊಂಡಿದ್ದೇನೆ ಅಂತೇಳಿ ನೀವೇನ್ ಮಾಡಬೇಕು, ಇಲ್ಲಿ ಮುಂದುವರಿಸಲು ಕ್ಲಿಕ್ ಮಾಡಿ ಅಂತ ಬರುತ್ತೆ. ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಇವಾಗ ಆನ್ಲೈನ್ ಅರ್ಜಿ ಸಲ್ಲಿಸುವಂತ ಒಂದು ಪೇಜ್ ಓಪನ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಅಂದ್ರೆ ದಾಖಲೆಗಳು ಏನೆಲ್ಲ ಬೇಕಾಗುತ್ತೆ ಅನ್ನುವಂಥದ್ದು ಕೂಡ ನಮ್ಗೆ ಇಲ್ಲಿ ಓಪನ್ ಆಗಿರುತ್ತೆ. ಅವಾಗ ನಾವು ರಿಕ್ವೆಸ್ಟ್ ಡಾಕ್ಯುಮೆಂಟ್ಸ್ ಏನ್ ಬೇಕಾಗುತ್ತೆ, ಅಪ್ಲಿಕೇಶನ್ ಸಲ್ಲಿಸುವ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಆದ ನಂತರ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಮನೆಯಲ್ಲಿರುವಂತಹ ಎಲ್ಲ ಕುಟುಂಬದ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಜೊತೆಗೆ ಆಕ್ಟಿವ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ. ಜೊತೆಗೆ ಇನ್ಕಮ್ ಕಾಸ್ಟ್ ಬೇಕಾಗುತ್ತೆ. ಜೊತೆಗೆ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಅಂದ್ರೆ ನೀವು ಎಲ್ಲಿ ಮನೆ ಕಟ್ಟಿಸ್ತಾ ಇದ್ದೀರಿ ಆ ಒಂದು ಮನೆಯ ಒಂದು ಉತ್ತರ ಆಗಿರಬಹುದು, ಆ ಗ್ರಾಮ ಪಂಚಾಯತಿಯಿಂದ ಪಡೆದಿರುವಂತಹ ಯಾವುದಾದ್ರೂ ಒಂದು ದಾಖಲೆಯನ್ನು ನೀವು ತಗೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಕೇವಲ 90 ದಿನಗಳಲ್ಲಿ ಇವತ್ತು ಆವಾಸ್ ಯೋಜನೆ ಅಡಿಯಲ್ಲಿ ಸುಮಾರು 3 ಲಕ್ಷದ ಒಂದು ಮನೆಯನ್ನ ಮಂಜೂರಾತಿ ಪಡೆದುಕೊಂಡು ನಿಮ್ಮ ಒಂದು ಕನಸಿನ ಮನೆ ಸಂಪೂರ್ಣವಾಗಿ ನಿರ್ಮಿಸಿಕೊಳ್ಳಬಹುದು. ಓಕೆನಾ? ಹಾಗಾದ್ರೆ ನಾನು ಪ್ರೊಸೀಡ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಮಾಡಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೇಳುತ್ತೆ. ಒಂದು ರಿಕ್ವೆಸ್ಟ್ ಅಂತ ಬಂದಿರುತ್ತೆ. ಅಂದ್ರೆ ನೀವು ಈ ಒಂದು ಯೋಜನೆಗೆ ಎಲಿಜಿಬಲ್ ಇದ್ದೀರೋ, ಅರ್ಹತೆಯನ್ನ ಪಡ್ಕೊಂಡಿದ್ದೀರೋ ಇಲ್ಲೋ ಅಂತ ಕೇಳುತ್ತೆ. ಅವಾಗ ನಾನು ಕರ್ನಾಟಕ ಅಂತ ಸೆಲೆಕ್ಷನ್ ಮಾಡ್ಕೊಂಡು ನಿಮ್ಮ ಮಂತ್ಲಿ ಇನ್ಕಮ್ ಎಷ್ಟಿದೆ ಅಂತ ಕೇಳುತ್ತೆ. ಆ ಒಂದು ಇನ್ಕಮ್ ಅನ್ನ ಹಾಕೊಳ್ಳಿ. ಅದಾದ ನಂತರ ಇವೆರಡನ್ನು ಕೂಡ ನೀವೇನ್ ಮಾಡಬೇಕು, ಇದರಲ್ಲಿ ಯಾವ್ದಾದ್ರು ಒಂದನ್ನ ಸಪೋಸ್ ಬೆನಿಫಿಷಿಯರ್ ಲ್ಯಾಂಡ್ ಕನ್ಸ್ಟ್ರಕ್ಷನ್ ಇತ್ತು ಅಂದ್ರೆ ನೀವು ಸೆಲೆಕ್ಷನ್ ಮಾಡ್ಕೋಬಹುದು. ಮಾಡಿದ ನಂತರ ಇವೆರಡನ್ನು ಕೂಡ ನೋ ಮಾಡ್ಕೋಬೇಕು. ಯಾಕೆಂದ್ರೆ ನೀವು ಮನೆ ಪಡ್ಕೊಂಡಿದ್ದೀರಾ ಅಥವಾ ಏನಾದ್ರೂ ಕೇಳ್ತಿರತ್ತೆ. ಇಲ್ಲ ಅಂತಾನು ಕೂಡ ಹೇಳಿ ನೀವೇನ್ ಮಾಡಬಹುದು, ಇಲ್ಲಿ ನಿಮ್ಮ ಒಂದು ಇನ್ಕಮ್ ಹಾಕೋಬಹುದು. 25,000 ಹಾಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ, ಚೆಕ್ ಫಾರ್ ದ ಎಲಿಜಿಬಿಲಿಟಿ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಮಾಡಿದ ನಂತರ ಇಲ್ಲಿಂದ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ. ಆಧಾರ್ ಕಾರ್ಡ್ ಅಥೆಂಟಿಕೇಶನ್ ಮುಖಾಂತರ KYC ಮಾಡ್ಕೊಂಡು ನೀವೇನ್ ಮಾಡಬಹುದು, ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ದಯವಿಟ್ಟು ನಾನು ಸಾಕಷ್ಟು ಜನರ ಒಂದು ಅರ್ಜಿ ಕೂಡ ಸಲ್ಲಿಸಿದ್ದೀನಿ. ಕೆಲವೊಬ್ಬರಿಗೆ ಮನೆ ಕೂಡ ಸಂಪೂರ್ಣವಾಗಿ ಮಂಜೂರಾಗಿದೆ. ಇನ್ ಕೆಲವೊಬ್ಬರಿಗೆ ದಾಖಲೆಗಳ ಸ್ವಲ್ಪ ಕುಂದುಕೊರತೆ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ನೀವು ಕೂಡ ಏನ್ ಮಾಡಬಹುದು, ಆಧಾರ್ ಕಾರ್ಡ್ ನಂಬರ್ ಹಾಕಿ ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಹೆಸರನ್ನ ಸಂಪೂರ್ಣವಾಗಿ ಹಾಕಿದ ಮೇಲೆ ಇಲ್ಲಿಂದ ನೀವೇನ್ ಮಾಡಬಹುದು, ಜನರೇಟ್ OTP ಅಂದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ OTP ಬರುತ್ತೆ. ಆ ಒಂದು OTP ಅನ್ನ ಹಾಕಿದ ನಂತರ ನೀವೇನ್ ಮಾಡಬಹುದು, ಎಲಿಜಿಬಿಲಿಟಿ ಪರಿಶೀಲನೆ ಮಾಡಿಕೊಂಡು ಆನ್ಲೈನ್ ಮುಖಾಂತರ ಎಲ್ಲ ತರದ ಒಂದು ಮಾಹಿತಿ ಅಂದ್ರೆ ನಿಮ್ಮ ಮನೆ ವಿಳಾಸ ಆಗಿರಬಹುದು, ನಿಮ್ಮ ಅಡ್ರೆಸ್ ಆಗಿರಬಹುದು, ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ಬ್ಯಾಂಕ್ ಡೀಟೇಲ್ಸ್ ಮತ್ತೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೇಳುತ್ತೆ. ಅದೆಲ್ಲವನ್ನು ಕೂಡ ಹಾಕಿ ಸಕ್ಸಸ್ಫುಲ್ ಮಾಡಿದ ನಂತರ ಒಂದು ಪ್ರತಿಯನ್ನ ನೀವು ಪ್ರಿಂಟ್ ಅನ್ನ ಪಡೆದುಕೊಂಡು ಒಂದು ಪ್ರತಿಯನ್ನ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮ ಪಂಚಾಯತಿ PDO ಅಧಿಕಾರಿಗಳಿಗೆ ಕೊಟ್ಟು ನೀವೇನ್ ಮಾಡಬಹುದು, 90 ದಿನಗಳಲ್ಲಿ ಒಂದು ಮನೆ ಅಪ್ರೂವಲ್ ಅನ್ನ ಸಂಪೂರ್ಣವಾಗಿ ಪಡೆದು ಒಂದು ಮನೆ, ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸಿಕೊಳ್ಳಿಕ್ಕೆ ಇವತ್ತು ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಸರ್ ನಮಗೆ ಗೊತ್ತಾಗ್ತಾ ಇಲ್ಲ, ನಾವು ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಹತ್ತಿರದಲ್ಲಿರುವಂತಹ ಒಂದು ಆನ್ಲೈನ್ ಸೆಂಟರ್ ಗಳಿಗೆ, CSC ಸೆಂಟರ್ ಗಳಿಗೆ ಹೋಗಿ ನೀವೇನ್ ಮಾಡಬಹುದು, ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ನಮಗೆ ಅರ್ಜಿಯನ್ನ ಸಲ್ಲಿಸಿಕೊಡಿ ಸರ್ ಅಂದ್ರೆ ಅವರು ನಿಮಗೆ ಸಂಪೂರ್ಣವಾಗಿ ಅರ್ಜಿಯನ್ನ ಸಲ್ಲಿಸಿ ಒಂದು ಪ್ರತಿ ಕೂಡ ಸಂಪೂರ್ಣವಾಗಿ ಕೊಡ್ತಾರೆ. ಅದರ ಒಂದು ಸ್ಟೇಟಸ್ ಅನ್ನ ನೀವು ಪರಿಶೀಲನೆ ಮಾಡ್ತಾ ಹೋದ್ರೆ ಕೇವಲ 90 ದಿನಗಳಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಒಂದು ಮನೆ ನಿರ್ಮಿಸಿಕೊಳ್ಳಿಕ್ಕೆ ಒಂದು ಮನೆ ಮಂಜೂರಾತಿ ಆಗಿರುತ್ತೆ. ಅದಾದ ನಂತರ ಹಂತ ಹಂತವಾಗಿ ನಿಮ್ಗೆ ಆ ಮನೆ ಕಟ್ಟಿಸಿಕೊಳ್ಳಿಕ್ಕೆ
ನಿಮಗೆ ಒಂದು ಅಮೌಂಟ್ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇರುತ್ತೆ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ದಯವಿಟ್ಟು ಸಾಕಷ್ಟು ಜನ ವಿಡಿಯೋನ ನೋಡ್ತಾ ಇದ್ರೆ ಈ ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡೋ ಮುಖಾಂತರ ಇವತ್ತು ಮನೆ ಇಲ್ಲದವರಿಗೆ ಇವತ್ತು ಮನೆ ಕಟ್ಟಿಸ್ಕೋಬೇಕು, ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಮನೆ ಹಾಕಿಸ್ಕೊಳ್ಳಿಕ್ಕೆ ಹೋದಾಗ 50 ರಿಂದ 60 ಸಾವಿರ ರೂಪಾಯಿ ಕೇಳುವಂತಹ ಒಂದು ಕಾಲದಲ್ಲಿ ಇವತ್ತು ಉಚಿತವಾಗಿ ಕೇಂದ್ರ ಸರ್ಕಾರದವರು ಕೊಡುವಂತಹ ಮನೆಗಳಿಗೆ ನಾವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇಲ್ಲಿ ಸಂಪೂರ್ಣವಾಗಿ ಡೀಟೇಲ್ಸ್ ಕೂಡ ಕೊಟ್ಟಿರ್ತಾರೆ. ಆ ಒಂದು ಅಡಿಯಲ್ಲಿ ಅನುಮೋದನೆಗಳ ನಿರ್ಮಾಣಕ್ಕೆ ಕೇಂದ್ರದ ಅನುಮೋದನೆ ಆಗಿರಬಹುದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಎಲ್ಲ ನೋಟಿಫಿಕೇಶನ್ ಗಳನ್ನ ಪರಿಶೀಲನೆ ಮಾಡಿಕೊಂಡು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ಆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಇನ್ನೂವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ರೀತಿಯಾಗಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡಿ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಉಚಿತವಾಗಿ ಬರುವಂತಹ ಎಲ್ಲ ತರಹದ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಸಂಪೂರ್ಣವಾಗಿ ಪಡೆಯಬಹುದು ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ